ಇನ್ನು ಬೆಂಗಳೂರಲ್ಲಿ ಕಾಫಿ ಟೀ ದರ ಏರಿಕೆ ಮಾಡೋದಿಲ್ಲ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ಹಾಲು ನೀಡಿ ₹2 ದರ ಏರಿಕೆ ಮಾಡಲಾಗಿದೆ. ಇದರಿಂದ ನಮ್ಮ ಉದ್ಯಮಕ್ಕೆ ಹೆಚ್ಚು ಹೊರೆ ಆಗೋದಿಲ್ಲ. 50 ml ಅನ್ನು ಹೆಚ್ಚು ಮಾಡಿದ್ದಾರೆ. ಎಷ್ಟು? 50 ml. ಅರ್ಧ ಲೀಟರ್ನಲ್ಲಿ 50 ml, 1 ಲೀಟರ್ನಲ್ಲಿ 50 ml, ₹2 ಹೆಚ್ಚು. ಹೀಗಾಗಿ ನಾವು ಕಾಫಿ ಟೀ ಬೆಲೆಯನ್ನು ಏರಿಕೆ ಮಾಡೋದಿಲ್ಲ. ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ PC ರಾವ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಗಮನಿಸಬೇಕು, ನೀವು ಕಾಫಿ ಟೀನ ದರವನ್ನೇ ಹೆಚ್ಚಿಗೆ ಮಾಡೋದಿಲ್ಲ, ಕಾಫಿ ಟೀನ ಗ್ಲಾಸ್ ಅನ್ನ ಕಡಿಮೆ ಮಾಡೋದಿಲ್ಲ ತಾನೆ. ಹೋಗಿ ಕೆಲವು ಹೋಟೆಲ್ಗಳಲ್ಲಿ ನೋಡಿ, ಹಿಂದೆ ಕೊಡ್ತಾ ಇದ್ದಂಥ ಗ್ಲಾಸ್ಗೂ ಇವಾಗ ಕೊಡ್ತಾ ಇರೋಂಥ ಗ್ಲಾಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಯಾರು ಕಾಫಿ ಕುಡಿಯೋವಾಗ ಎಷ್ಟು ml ಇದೆ ಅಂತ ನೋಡ್ಕೊಂಡು ಕುಡಿಯಲ್ಲ. ಲಾಸ್ಟ್ ಟೈಮ್ ನನಗೆ 50 ml ಕೊಟ್ಟಿದ್ರು, ಈ ಟೈಮ್ 30 ml ಇದೆ, ಕಡಿಮೆ ಆಗಿದೆ ಅಂತ ಯಾರಾದರೂ ನೋಡ್ತೀರಾ? ಯಾರೂ ನೋಡಲ್ಲ. ಇದನ್ನು ಕೂಡ ಹೋಟೆಲ್ ಸಂಘದ ಮಾಲೀಕರು ಅಥವಾ ಅಧ್ಯಕ್ಷರು PC ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮಾಡೋದಿಲ್ಲ ಅಂತ. ನಂದಿನಿ ನಮ್ಮ ಕರ್ನಾಟಕದ ಹೆಮ್ಮೆಯ ಹಾಲು. ಇದನ್ನು ಬಹಳಷ್ಟು ಉಪಯೋಗಿಸುತ್ತಿರುವುದು ನಮ್ಮ ಎಲ್ಲ ಹೋಟೆಲ್ ಉದ್ಯಮಿಗಳು. ನಿನ್ನೆಯಿಂದ 1 ಲೀಟರಿನಲ್ಲಿ 50 ml ಹಾಲನ್ನು ಹೆಚ್ಚುವರಿ ಕೊಟ್ಟು ₹2 ಹೆಚ್ಚಿಸಿರುತ್ತಾರೆ. ಈ ಸಂದರ್ಭದಲ್ಲಿ ನಮಗೆ ಯಾವುದೇ ಹೆಚ್ಚಿಗೆ ಹೊರೆಯಾಗುವುದಿಲ್ಲ. ಈ ಕಾರಣದಿಂದ ಯಾವುದೇ ಹೋಟೆಲ್ಗಳಲ್ಲಿ ಕಾಫಿ ಅಥವಾ ಟೀ ಬೆಲೆಯನ್ನು ಏರಿಸುವುದಿಲ್ಲ. ಇನ್ನು ಬೆಂಗಳೂರಲ್ಲಿ ಕಾಫಿ ಟೀ ದರ ಏರಿಕೆ ಮಾಡೋದಿಲ್ಲ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೆಚ್ಚುವರಿ ಹಾಲು ನೀಡಿ ₹2 ದರ ಏರಿಕೆ ಮಾಡಲಾಗಿದೆ. ಇದರಿಂದ ನಮ್ಮ ಉದ್ಯಮಕ್ಕೆ ಹೆಚ್ಚು ಹೊರೆ ಆಗೋದಿಲ್ಲ. 50 ml ಅನ್ನು ಹೆಚ್ಚು ಮಾಡಿದ್ದಾರೆ. ಎಷ್ಟು? 50 ml. ಅರ್ಧ ಲೀಟರ್ನಲ್ಲಿ 50 ml, 1 ಲೀಟರ್ನಲ್ಲಿ 50 ml, ₹2 ಹೆಚ್ಚು. ಹೀಗಾಗಿ ನಾವು ಕಾಫಿ ಟೀ ಬೆಲೆಯನ್ನು ಏರಿಕೆ ಮಾಡೋದಿಲ್ಲ. ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ PC ರಾವ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಗಮನಿಸಬೇಕು, ನೀವು ಕಾಫಿ ಟೀನ ದರವನ್ನೇ ಹೆಚ್ಚಿಗೆ ಮಾಡೋದಿಲ್ಲ, ಕಾಫಿ ಟೀನ ಗ್ಲಾಸ್ ಅನ್ನ ಕಡಿಮೆ ಮಾಡೋದಿಲ್ಲ ತಾನೆ. ಹೋಗಿ ಕೆಲವು ಹೋಟೆಲ್ಗಳಲ್ಲಿ ನೋಡಿ, ಹಿಂದೆ ಕೊಡ್ತಾ ಇದ್ದಂಥ ಗ್ಲಾಸ್ಗೂ ಇವಾಗ ಕೊಡ್ತಾ ಇರೋಂಥ ಗ್ಲಾಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಯಾರು ಕಾಫಿ ಕುಡಿಯೋವಾಗ ಎಷ್ಟು ml ಇದೆ ಅಂತ ನೋಡ್ಕೊಂಡು ಕುಡಿಯಲ್ಲ. ಲಾಸ್ಟ್ ಟೈಮ್ ನನಗೆ 50 ml ಕೊಟ್ಟಿದ್ರು, ಈ ಟೈಮ್ 30 ml ಇದೆ, ಕಡಿಮೆ ಆಗಿದೆ ಅಂತ ಯಾರಾದರೂ ನೋಡ್ತೀರಾ? ಯಾರೂ ನೋಡಲ್ಲ. ಇದನ್ನು ಕೂಡ ಹೋಟೆಲ್ ಸಂಘದ ಮಾಲೀಕರು ಅಥವಾ ಅಧ್ಯಕ್ಷರು PC ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮಾಡೋದಿಲ್ಲ ಅಂತ. ನಂದಿನಿ ನಮ್ಮ ಕರ್ನಾಟಕದ ಹೆಮ್ಮೆಯ ಹಾಲು. ಇದನ್ನು ಬಹಳಷ್ಟು ಉಪಯೋಗಿಸುತ್ತಿರುವುದು ನಮ್ಮ ಎಲ್ಲ ಹೋಟೆಲ್ ಉದ್ಯಮಿಗಳು. ನಿನ್ನೆಯಿಂದ 1 ಲೀಟರಿನಲ್ಲಿ 50 ml ಹಾಲನ್ನು ಹೆಚ್ಚುವರಿ ಕೊಟ್ಟು ₹2 ಹೆಚ್ಚಿಸಿರುತ್ತಾರೆ. ಈ ಸಂದರ್ಭದಲ್ಲಿ ನಮಗೆ ಯಾವುದೇ ಹೆಚ್ಚಿಗೆ ಹೊರೆಯಾಗುವುದಿಲ್ಲ. ಈ ಕಾರಣದಿಂದ ಯಾವುದೇ ಹೋಟೆಲ್ಗಳಲ್ಲಿ ಕಾಫಿ ಅಥವಾ ಟೀ ಬೆಲೆಯನ್ನು ಏರಿಸುವುದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.